ತುಮಕೂರು ತಾಲೂಕಿನಲ್ಲಿ ಭರದಿಂದ ಸಾಗುತ್ತಿದೆ ಎಸ್ಐಆರ್ ಕಾರ್ಯ. ಬಹುತೇಕ ಎಲ್ಲ ಮನೆಗಳಿಗೆ ಅರ್ಜಿ ತಲುಪಿಸಿದ ಅಧಿಕಾರಿಗಳು. ಅರ್ಜಿ ಭರ್ತಿಗೆ ತೊಂದರೆಯಾದರೆ ಗ್ರಾಮ ಪಂಚಾಯಿತಿ ಸಹಾಯ ಪಡೆಯಲು ತಹಶೀಲ್ದಾರ್ ಮನವಿ. ತುಮಕೂರು ತಾಲೂಕಿನಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಜೂನ್ 30ರಿಂದ ಆರಂಭವಾಗಿರುವ ಈ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿಗಳನ್ನು ವಿತರಿಸುತ್ತಿದ್ದು, ಯಾವುದೇ ಗೊಂದಲಕ್ಕೆ ಒಳಗಾಗದೆ ಬಿಎಲ್ಒಗಳು ಹಾಗೂ ಗ್ರಾಮ ಪಂಚಾಯಿತಿಗಳ ಸಹಾಯ ಪಡೆಯುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಇನ್ನು ತುಮಕೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,11,783 ಮತದಾರರಿದ್ದು, ಇದುವರೆಗೂ 2,05,968 ಮತದಾರರ ಮನೆಗಳಿಗೆ ಅರ್ಜಿಗಳನ್ನು ವಿತರಿಸಲಾಗಿದೆ. ಅಂದರೆ ಶೇಕಡ 97ರಷ್ಟು ಕಾರ್ಯ ಪೂರ್ಣಗೊಂಡಿದೆ. ಜೊತೆಗೆ ಈಗಾಗಲೇ ಶೇಕಡ 35ರಷ್ಟು ಡಿಜಿಟಲ್ ನವೀಕರಣ ಕಾರ್ಯವೂ ಪೂರ್ಣಗೊಂಡಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇಂದು ತಹಶೀಲ್ದಾರ್ ರಾಜೇಶ್ವರಿ ಅವರು ಮಾತನಾಡಿ, ಈಗಾಗಲೇ ಶೇಕಡ 35ರಷ್ಟು ಡಿಜಿಟಲ್ ನವೀಕರಣ ಕಾರ್ಯವೂ ಪೂರ್ಣಗೊಂಡಿದ್ದು, ಒಂದು ವೇಳೆ ಯಾರಿಗಾದರೂ ಎಸ್ಐಆರ್ ಅರ್ಜಿ ತಲುಪದಿದ್ರೆ ತಮ್ಮ ವ್ಯಾಪ್ತಿಯ ಬಿಎಲ್ಒಗಳನ್ನು ಸಂಪರ್ಕಿಸಬೇಕು ಎಂದರು. ಅಲ್ಲದೆ ಅರ್ಜಿ ಭರ್ತಿ ಮಾಡಲು ತೊಂದರೆಯಾಗುವ ಸಾರ್ವಜನಿಕರಿಗೆ ಹತ್ತಿರದ ಗ್ರಾಮ ಪಂಚಾಯಿತಿಗಳಲ್ಲಿ ಸಹಾಯ ವ್ಯವಸ್ಥೆ ಮಾಡಲಾಗಿದ್ದು, ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರರು ಸಕ್ರಿಯವಾಗಿ ಭಾಗವಹಿಸಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಗಳನ್ನು ಸಲ್ಲಿಸಿ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ 2,11,783 ವೋಟರ್ಸ್ ಇದ್ದಾರೆ. ಅದರಲ್ಲಿ ಇದುವರೆಗೆ ನಾವು 2,05,968 ಈ ಕ್ಷಣದವರೆಗೆ ನಾವು ಏನು ಫಾರ್ಮ್ಸ್ನ ಎಲ್ಲ ಎನ್ಯುಮರೇಷನ್ ಫಾರ್ಮ್ಸ್ ಅಂತ ಹೇಳ್ತೀವಿ, ಅದನ್ನು ನಾವು ಆಲ್ರೆಡಿ ಅವ್ರ ಮನೆಗೆ ಡಿಸ್ಟ್ರಿಬ್ಯೂಷನ್ ನಾವು ಮಾಡಿದ್ದೇವೆ. ಅದರಿಂದ ನಮಗೆ 97.25% ನಾವು ಕವರ್ ಮಾಡಿದ್ದೀವಿ. ಇನ್ನು ಯಾರಿಗಾದರೂ ಬಂದಿಲ್ಲ ಅಂತಂದರೆ ತಾವು ನಮ್ಮ BLOs, ಯಾಕೆಂದರೆ ತುಂಬ ನಮ್ಮದು ಸೆಮಿ ಅರ್ಬನ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ತಮ್ಗೆ ಯಾವುದಾದ್ರೂ ಮತಗಟ್ಟೆಯಲ್ಲಿ ತಮ್ಮ ಎನ್ಯುಮರೇಷನ್ ಫಾರ್ಮ್ನ ಬಂದಿಲ್ಲ ಅಂತಂದರೆ ತಾವು ತಮ್ಮ ನಿಯರೆಸ್ಟ್ BLO ಅಥವಾ BLO ಸೂಪರ್ವೈಸರ್ ಆಗಲಿ ಅಥವಾ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ಯಾರನ್ನಾರು ಸಂಪರ್ಕ ಮಾಡ್ಬೋದು. ಸಂಪರ್ಕ ಮಾಡಿ ತಮಗೆ ಎಲ್ಲಿದೆ ಮನೆ ಅಂತ ಹೇಳಿದ್ರು ಸಾಕು, ನಾವಲ್ಲಿ ಬಂದು ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ಅದೇ ರೀತಿ ನಮಗೆ ಇದುವರೆಗೂ 97.25% ನಾವು ಕವರ್ ಮಾಡಿದ್ದೀವಿ ಟೋಟಲ್ ವೋಟರ್ಸ್ನ. ಮತ್ತು ಕವರ್ ಮಾಡಿರೋದ್ರಲ್ಲಿ ನಮಗೆ 34.33% ನಾವು ಡಿಜಿಟಲೈಸ್ ಮಾಡಿದ್ದೀವಿ. ಅಂದರೆ ತಾವು ಮಾಹಿತಿಯನ್ನು ಏನು ಕೊಟ್ಟಿದ್ದೀವಿ ಆ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ನಾವು ಆನ್ಲೈನಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ನಾವು ಮಾಡಿದ್ದೀವಿ. ಸೊ ನಮ್ಮ ತಾಲೂಕಿನಲ್ಲಿ ಇನ್ನೂ ಏನೇನು ತಮ್ಮ ಬಿಟ್ಟಿದ್ದೀವಿ ಅವ್ರಿಗೆ ದಯಮಾಡಿ ನಮ್ಮ BLOಸ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತು BLAಸ್ನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ RIಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ತಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ನಾವು ಮತ್ತೆ ಪದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ತಮ್ಮ ಮನೆ ಬಾಗಿಲಿಗೆ ಬಂದು ನಾವು ಎನ್ಯುಮರೇಷನ್ ಫಾರ್ಮ್ನ ತಲುಪಿಸ್ಕೊಡ್ತೇವೆ. ಮತ್ತು ಅದೇ ರೀತಿ ನಿಮಗೆ ಎನ್ಯುಮರೇಷನ್ ಫಾರ್ಮ್ನ ತಲುಪಿಸ್ಕೊಟ್ಟಾಗ ನಿಮ್ಗೆ ಏನಾದ್ರೂ ಫಿಲ್ ಮಾಡಲಿಕ್ಕೆ ಸಮಸ್ಯೆ ಇದೆ, ಬಿಕಾಸ್ ಮನೆಗೂ ಎನ್ಯುಮರೇಷನ್ ಫಾರ್ಮ್ಸ್ನ ತಂದು ಕೊಡೋದು ನಮ್ಮದು ಜವಾಬ್ದಾರಿ, ಅದನ್ನು ಫಿಲ್ ಮಾಡಬೇಕಾಗಿರೋದು ವೋಟರ್ ಜವಾಬ್ದಾರಿ. ಸೊ ತಾವೆಲ್ಲನೂ ವೋಟರ್ನ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಲಿಕ್ಕೆ ನಿಮ್ಗೆ ಏನಾದರೂ ಸಮಸ್ಯೆ ಇದೆ, ತಮ್ಮ ನಿಯರೆಸ್ಟ್ ನಾವು ಗ್ರಾಮ ಪಂಚಾಯಿತಿಯಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ನ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ನಮಗೆ ಡೇಟಾ ಎಂಟ್ರಿ ಆಪರೇಟರ್ ಇದ್ದಾರೆ, PDOs ಇರ್ತಾರೆ, ಆ್ಯಂಡ್ ದೆನ್ ಸೆಕ್ರೆಟರಿಗಳು ಕೂಡ ಇರ್ತಾರೆ. ನಿಮಗೆ ಫಾರ್ಮ್ನ ಫಿಲ್ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಮತ್ತು ತಾವು ಅಲ್ಲೇ ಕೂಡ ನಮ್ಮ BLOs ಕೂಡ ನಾವು ಅಲ್ಲೇ ಹೇಳಿದ್ದೀವಿ, ಅಲ್ಲೇ ಅವ್ರು ನಾವು ಸಬ್ಮಿಷನ್ ಮಾಡ್ಬೋದು ತಮ್ಮ ಫಾರ್ಮ್ನ. ಅದು ಸಬ್ಮಿಷನ್ ಮಾಡಿದ ತಕ್ಷಣ ನಾವು ಡಿಜಿಟಲೈಸೇಷನ್ ಮಾಡಿ ಕೊಡ್ತೇವೆ. ಸೊ ದಟ್ ನಿಮ್ಮದು ಯಾವುದೇ ರೀತಿಯ ಒಂದು ವೋಟರ್ ಲಿಸ್ಟ್ಲಿ ತಾವು ಬರ್ತೀರಾ, ಯಾವುದೇ ರೀತಿಯ ತಮ್ಮ ವೋಟರ್ ಲಿಸ್ಟ್ಗೆ ತೊಂದರೆ ಆಗೋದಿಲ್ಲ. ಸ್ಪಂದನೆ ಸಿಗ್ತಾ ಇದೆ. ನಮಗೆ ಸಮಸ್ಯೆ ಏನು ಅಂತಂದರೆ, ಇದು ನಮ್ಮದು ಸೆಮಿ ಅರ್ಬನ್ ಏರಿಯಾ ತುಮಕೂರು ತಾಲೂಕು. ಅಂದರೆ ನಮ್ಮದು ಕಂಪ್ಲೀಟಾಗಿ ಗ್ರಾಮೀಣನೂ ಅಲ್ಲ ಅಥವಾ ಕಂಪ್ಲೀಟಾಗಿ ಸಿಟಿನೂ ಅಲ್ಲ, ಸೆಮಿ ಅರ್ಬನ್ ಆಗಿರೋದ್ರಿಂದ ಸ್ವಲ್ಪ ಮನೆ ಐಡೆಂಟಿಫೈ ಮಾಡೋದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಯಾಕೆಂದರೆ ನಮ್ಮದು ಹೊಸ ಲೇಔಟ್ಗಳು ಬಂದಿದೆ, ಮನೆಗಳೆಲ್ಲ ಚೇಂಜ್ ಆಫ್ ಅಡ್ರೆಸ್ ಆಗಿದೆ, ಅದು ಅಪ್ಡೇಟ್ ಆಗಿಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಬಟ್ ನಮ್ಮ ಸಿಬ್ಬಂದಿಗಳೇನಿದ್ದಾರೆ ಅವರು 100% ಎಫರ್ಟ್ಸ್ ಆಗ್ತಾ ಇದ್ದಾರೆ. ಬಟ್ ವಿ ಮೇಕ್ ಶೂರ್ ದಟ್ ವಿತಿನ್ 2 or 3 ಡೇಸಲ್ಲಿ ಎಲ್ಲ ವೋಟರ್ಸನ್ನು ನಾವು ಐಡೆಂಟಿಫೈ ಮಾಡ್ತೇವೆ. ಒಟ್ನಲ್ಲಿ ತುಮಕೂರು ತಾಲೂಕಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಗವಾಗಿ ನಡೀತಾ ಇದ್ದು, ಬಹುತೇಕ ಮನೆಗಳಿಗೆ ಅರ್ಜಿಗಳು ತಲುಪಿವೆ. ಉಳಿದಿರುವ ಮತದಾರರು ಕೂಡ ಶೀಘ್ರದಲ್ಲೇ ಅರ್ಜಿ ಪಡೆದು ನವೀಕರಣ ಕಾರ್ಯ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.